ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಈ ಒಂದು ವಿಚಾರ ಸಾಗರದ 4ನೇ ತರಂಗದಲ್ಲಿ ಅತ್ಯಂತ ಮಹತ್ವದ ಯಾವ ರೀತಿ ಮಹಾಭಾರತದಲ್ಲಿ ಭಗವದ್ಗೀತೆ ಇರುವುದೋ ಅದೇ ರೀತಿ ರಾಮಾಯಣದಲ್ಲಿ ಯೋಗ ವಾಸಿಷ್ಠವಿರುವುದೋ ಅದೇ ರೀತಿಯಾಗಿ ಶ್ರೀ ವಿಚಾರ ಸಾಗರದಲ್ಲಿ ಅಂತ ಅನೇಕ ಆಧ್ಯಾತ್ಮಿಕ ರತ್ನಗಳು ಅಡಗಿವೆ. ಅದರಲ್ಲಿ ಒಂದು ಅತ್ಯಂತ ಪ್ರಮುಖವಾದ ರತ್ನ, ಆಧ್ಯಾತ್ಮದ ರತ್ನ, ಅನಿರ್ವಚನೀಯ ಖ್ಯಾತಿ ಅಂತ. ಅನಿರ್ವಚನೀಯ ಖ್ಯಾತಿಯಲ್ಲಿ ನಾವು ಸಾಮಾನ್ಯವಾಗಿ ಬ್ರಹ್ಮದ ಜ್ಞಾನವಿಲ್ಲದ ಕಾರಣ ವಿಷಯಗಳ ಜ್ಞಾನದಲ್ಲಿ ಮುಳುಗಿದ್ದೇವೆ. ಬ್ರಹ್ಮ ಸಚ್ಚಿತ್ ಆನಂದ ನಿತ್ಯ ಪರಿಪೂರ್ಣವಾದಂಥ ಏಕೈಕ ಬ್ರಹ್ಮನಿದ್ದಾಗಲೂ ಕೂಡ ಎಲ್ಲವೂ ಆತನ ಕೃಪೆಯಿಂದ ಬೆಳಗ್ತಾ ಇದೆ. ಆದರೆ ಬ್ರಹ್ಮದ ಅಜ್ಞಾನದ ಕಾರಣ ನಾವು ಏನಾಗ್ಯದ, ಜಗತ್ತು ತೋರ್ತಾ ಇದೆ. ರಜ್ಜುವಿನ ಅಜ್ಞಾನದ ಕಾರಣ ಏನ್ ಕಾಣ್ತದ, ಸರ್ಪ ತೋರ್ತಾ ಇದೆ. ಸರ್ಪದ ಜ್ಞಾನ ಅಂತಂದ್ರೆ ಭಯ ದುಃಖ ಏನೆಲ್ಲ ಆಗಿ ಆ ಒಂದು ಭ್ರಮೆಯಲ್ಲಿ ಶೋಕದಲ್ಲಿ ಮುಳುಗಿದೆ. ಯಾವ ರೀತಿ ಇರ್ತಾನೋ ಅದೇ ರೀತಿ ಈ ವಿಷಯದಲ್ಲಿ ಕೂಡ ಈ ಮನುಷ್ಯ ಮುಳುಗಿ ಏನಾಗ್ಯದ, ಬ್ರಹ್ಮದ ಅಜ್ಞಾನದ ಕಾರಣ, ಬ್ರಹ್ಮದ ಅವಿದ್ಯೆಯ ಕಾರಣ, ಬ್ರಹ್ಮದ ಅರಿವಿಲ್ಲದ ಕಾರಣ ಏನಾಗ್ಯದ, ಈ ಜಗತ್ತು ತೋರ್ತಾ ಇದೆ. ಆ ಜಗತ್ತಿನಲ್ಲಿ ನಾನು ನನ್ನದು ಎಂಬುವ ಒಂದು ಭ್ರಮೆ, ಸಂಸಾರ ಭ್ರಮೆಯಲ್ಲಿ ಮುಳುಗಿ ಈ ಜೀವ ತನ್ನ ಆಯುಷ್ಯವನ್ನು ನಷ್ಟ ಮಾಡ್ಕೊತಾನೆ. ಅದಕ್ಕೆ ಇಲ್ಲಿ ಆಧ್ಯಾತ್ಮ ಸಾಧನೆಯಲ್ಲಿ ಏನೋ ಸಾಧನೆ ಮಾಡಬೇಕು ಅಂತ ನಾವು ತಿಳ್ಕೊಂಡಿವಿ. ಇದು ಸಾಧನೆ ಮಾಡಬೇಕಾಗಿದ್ದು ಏನೂ ಇಲ್ಲ. ಬುದ್ಧಗ ಯಾರೋ ಒಬ್ಬರು ಶಿಷ್ಯರ ಪ್ರಶ್ನೆ ಕೇಳ್ತಾರೆ, ಏನಪ್ಪ ಆಧ್ಯಾತ್ಮ ಸಾಧನೆ ಮಾಡಿರಿ ಅಂತಂದ್ರ ಏನ್ ಸಂಪಾದನೆ ಮಾಡಿರಿ ನೀವು, ಏನ್ ಸಂಪಾದನೆ ಮಾಡಿರಿ ಅಂತ ಕೇಳಿದ್ರ ಬುದ್ಧ ಅಂದ, ಏನೂ ಸಂಪಾದನೆ ಮಾಡಿಲ್ಲ, ಇದ್ದದ್ದು ಕಳ್ಕೊಂಡೀನಿ ಅಂತ ಬುದ್ಧ. ನನ್ನ ಬಳಿ ಏನೇನಿತ್ತು ಅದೆಲ್ಲ ಕಳ್ಕೊಂಡೀನಿ. ಈ ಜಗತ್ತಿನೊಳಗ ಯಾವುದನ್ನ ನಾನು ಅಂತ ತಿಳ್ಕೊಂಡಿದ್ದೆ, ಆ ಒಂದು ನಾನತ್ವವನ್ನ ಕಳ್ಕೊಂಡೀನಿ. ಯಾವ್ಯಾವುದ ನನ್ನದು ಅಂತ ತಿಳ್ಕೊಂಡಿದ್ದೆ, ಆ ನನ್ನದು ಅನ್ನೋದು ಕಳ್ಕೊಂಡೀನಿ. ಮತ್ತೆ ಈ ಅಜ್ಞಾನದ ಕಾರಣ ನನ್ನೊಳಗ ಈ ಜಗತ್ತಿನ ಮೇಲಿರುವ ಮೋಹ, ಆಸೆಗಳು, ಮತ್ತೆ ಆ ಸಿಗಲಾರದಕ್ಕೆ ಸಿಟ್ಟ, ಮತ್ತೆ ಇಂಥವರ ಜೊತೆಗೆ ಮತ್ಸರ, ಮತ್ತೆ ಅಹಂಕಾರ, ಮತ್ತಿನ್ನೇನೇನದವ ಅವೆಲ್ಲ ಅಜ್ಞಾನದ ಉತ್ಪನ್ನಗಳನ್ನ ಕಳ್ಕೊಂಡೀನಿ ಅಂತ. ಇಲ್ಲೇನದ ಕಳ್ಕೋಬೇಕಾಗ್ಯದ. ಕಳ್ಕೊಳ್ಳೋದು ಬಹಳ ಮುಖ್ಯ. ಅದು ಕಳ್ಕೊಳ್ಳೋಕೆ ತಯಾರಿಲ್ಲ ನಾವು. ಅವುಗಳನ್ನ ಬಹಳ ಜೋಪಾನವಾಗಿ ಸಂಗ್ರಹ ಮಾಡಿ ಇಟ್ಕೊಳಕತ್ತೀವಿ. ಶುಕ್ತಿಗಳನ್ನ ಬೆಳ್ಳಿ ಅಂತ ಸಂಗ್ರಹ ಮಾಡಿ ಇಟ್ಕೊಂಡಿವಿ. ಅವು ನಿಜವಾದ ಬೆಳ್ಳಿ ಅಲ್ಲ.
ನಿಜವಾದ ರತ್ನ ಯಾವ್ದಂದ್ರೆ ನಿನ್ನ ಜ್ಞಾನವೇ ನಿನ್ನ ರತ್ನ. ಆ ಜ್ಞಾನ ಪಡ್ಕೋಬೇಕಾದ್ರೆ ಅಜ್ಞಾನ ಕಳ್ಕೋಬೇಕು. ಅದು ಕಳ್ಕೊಳ್ಳೋದಕ್ಕ ಏನದ ನಮ್ಮಲ್ಲಿ ಕಳ್ಕೋಬೇಕಾಗಿದ್ದು ಏನದ, ಈ ವಿಚಾರ ಸಾಗರದಾಗ ಕಳ್ಕೋಬೇಕಾಗಿದ್ದು ಏನದ ಅಂತಂದ್ರೆ ಬ್ರಹ್ಮದ ಬಗೆಗಿನ ಅಜ್ಞಾನ ಕಳ್ಕೊಳ್ಳೋದು ಅಷ್ಟೇ, ಅವಿದ್ಯೆ. ಬ್ರಹ್ಮದ ಬಗೆಗಿನ ಅವಿದ್ಯೆ ಕಳ್ಕೊಳ್ಳೋದಂದ್ರ ಕತ್ತಲೆಯನ್ನ ಕಳೆಯುವುದಕ್ಕ ಏನ್ ಮಾಡ್ಬೇಕಂದ್ರೆ ಬೆಳಕು ಮಾಡ್ಕೋಬೇಕು. ಜ್ಯೋತಿಯ ಬಲದಿಂದ ಸಂಬಂಧದ ಕೇಡು ನೋಡಲಿಯ. ಹಾಗೆ ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ವಿದ್ಯೆಯ ಬಲದಿಂದ ಅವಿದ್ಯೆಯ ಕೇಡು ನೋಡಯ್ಯ. ಬ್ರಹ್ಮದ ಅಜ್ಞಾನ ಕಳ್ಕೋಬೇಕು. ಬ್ರಹ್ಮದ ಅಜ್ಞಾನ ಕಳ್ಕೋಬೇಕಾದ್ರೆ ಬ್ರಹ್ಮದ ಜ್ಞಾನವನ್ನ ಕುರಿತು ಸದ್ಗುರುವಿನ ಬಳಿ ಶ್ರವಣ ಮಾಡಿ ಆ ವಿಷಯಗಳನ್ನ ಮನನ ಮಾಡಬೇಕು. ಅದಕ್ಕೆ ಸಂಬಂಧಪಟ್ಟಂತ ಶಾಸ್ತ್ರಗಳನ್ನ ಅಧ್ಯಯನ ಮಾಡಬೇಕು. ಇಂಥದೇ ದಾರಿಯಲ್ಲಿ ನಡೀತಾ ಇರುವಂತ ಸಂತರು, ಮಹಾತ್ಮರು, ಶರಣರು ಏನದರ ಅವರ ಸಂಘದಲ್ಲಿರಬೇಕು. ಇವೆಲ್ಲ ಮಾಡೋದ್ರಿಂದ ಏನಾಗ್ತದೆ ಅಂತಂದ್ರೆ ನಮ್ಮ ಮೋಕ್ಷದ ಗುರಿ ತಲುಪಲಿಕ್ಕೆ ಸಾಧ್ಯ ಆಗ್ತದೆ. ಅದಕ್ಕೆ ಈ ಜಗತ್ತನ್ನ ಕುರಿತು ನಾವು ಇದನ್ನೇ ಸತ್ಯ ಅಂತ ತಿಳ್ಕೊಂಡಿದ್ರೆ ನಮ್ಮ ಅವಿದ್ಯೆ. ಜಗತ್ತು ಸತ್ಯ, ಬ್ರಹ್ಮ ಅನುಭವಕ್ಕೆ ಬಂದಿಲ್ಲ ಅಂದ್ರೆ ಅದು ಬ್ರಹ್ಮ ನಿತ್ಯ ಅಂತ ಅಂದ್ಕೊಂಡಿವಿ. ಜ್ಞಾನಿಗಳು ಹೇಳ್ತಾರೆ ಬ್ರಹ್ಮ ಸತ್ಯ, ಜಗತ್ತು ನಿತ್ಯ. ಅಜ್ಞಾನಿಗಳು ಹೇಳ್ತಾರೆ ಜಗತ್ತು ಸತ್ಯ, ಬ್ರಹ್ಮ ನಿತ್ಯ. ಇನ್ನೊಂದಿಷ್ಟು ಮಂದಿ ಹೇಳ್ತಾರೆ ಬ್ರಹ್ಮನು ಸತ್ಯ, ಜಗತ್ತು ಸತ್ಯ. ಇನ್ನೊಂದಿಷ್ಟು ಮಂದಿ ಹೇಳ್ತಾರೆ ಬ್ರಹ್ಮನು ನಿತ್ಯ, ಜಗತ್ತು ನಿತ್ಯ. ನಾನಾ ರೀತಿ ಜನರು ನಾನಾ ರೀತಿ ಹೇಳ್ತಿರ್ತಾರೆ. ಯಾರು ಹೆಂಗೆ ಕೇಳಲ್ಬೇಕ, ನಮ್ಮ ಗುರುಗಳು ನಿತ್ಯ ಹೇಳ್ತಾರೆ, ಅವ್ರೇನ್ ಹೇಳ್ತಾರ ಅದನ್ನು ನಾವು ಕೇಳ್ಕೊಂಡು ಹೋಗ್ಬೇಕು. ಅದಕ್ಕೆ ಇದನ್ನ ಜಗತ್ತನ್ನ 3 ರೀತಿಯಿಂದ ನಾವು ಏನ್ ಮಾಡಿವಿ ನೋಡ್ತಾ ಇದ್ದೀವಿ. ಒಂದು ಭೇದ ದೃಷ್ಟಿ, ಇನ್ನೊಂದು ಅವಯವ ದೃಷ್ಟಿ, ಇನ್ನೊಂದು ಸತ್ಯದ ದೃಷ್ಟಿ. ಇದು ಸತ್ಯ ಹೌದಾ ಅಲ್ಲ. ಸತ್ಯ ನೋಡ್ಲಕ್ಕ ಹೋದ್ರೆ ಅಸತ್ಯವಾಗಿಬಿಡ್ತು. ಅಸತ್ಯ ಅಂತೀರಿ, ಕಣ್ಣೆದುರು ಬಂದು ಕುಣಿತು. ಅದಕ್ಕೆ ಇದು ಸತ್ಯ ಅನ್ಲಕ್ಕೂ ಬರಲ್ಲ, ಅಸತ್ಯ ಅನ್ಲಕ್ಕೂ ಬರಲ್ಲ. ಮತ್ತೆ ಎಡ್ಡು ಅನ್ಲಕ್ ಬರ್ತದೆ, ಎಡ್ಡು ಅನ್ಲಕ್ ಬರಲ್ಲ. ಎಡ್ಡು ಅದು ಇದು ಇರಲ್ಲ, ಇದು ಬೆಳಕ ಕತ್ತಲ ಎಡ್ಡು ಅಂತೀನಿ ಅಂದ್ರೆ ಹೆಂಗ, ಎರಡೂ ಅನ್ಲಕ್ ಬರಲ್ಲ. ಸತ್ತು ಅಸತ್ತು, ಅಸದ ಸತ್ತು ಅನ್ಲಿಕ್ಕೆ ಬರಲ್ಲ. ಮತ್ತೆ ಅವಯವ ಇರೋಂಥದ್ದು ಎಲ್ಲಾ ಕಡೆ ಮೈ ಚಾಚಿ ನಿಂತದ್ದು ಈ ಜಗತ್ತ. ಅವು ಎಲ್ಲರದ್ದು ಮೈ ಚಾಚಿ ಇದಂತ ಅವಯವಗಳು ಏನದಾವ ಅವು ಸತ್ಯ ಅದಾವೇನಂದ್ರೆ ಇವತ್ತಿದ್ದಂಥವು ನಾಳೆಗಿಲ್ಲ, ನಾಳೆಗಿದ್ದಂಥವು ನಾಡ್ದಿಲ್ಲ. ಕಾಲದ ಒಂದು ಗರ್ಭದಲ್ಲಿ ಈಗಿದ್ದು ಲೀನವಾಗಿ ಹೋಗ್ತದ, ಮತ್ತು ಹೊಸದೇನೋ ಹುಟ್ಟುತ್ತದ. ಒಟ್ಟೆ ಹಿಂಗೆ ಸೃಷ್ಟಿ ಸ್ಥಿತಿ ಲಯ ಅನ್ನೋದು ಈಗೇನ್ ಕಾಣ್ತಾ ಇದ್ದೀವಿ ಅದು ಹಿಂಗೆ ಇರಂಗಿಲ್ಲ. ನಿಮ್ಮ ಒಂದು ಆಯುಷ್ಯವನ್ನ ನೀವು ನೋಡ್ಕೋಬೇಕು. ಜಗತ್ತಿನ ಬಿಡು ನಿಮ್ಮ ಆಯುಷ್ಯ ನೋಡ್ಕೋಬೇಕು. ಏನಾಗ್ತದ, ಬಾಲ್ಯದಿಂದ ಬಂದಿರ್ತೀರಿ, ಎಲ್ಲಿ ತನಕ ಬರ್ತೀರಿ ಅಂದ್ರೆ ಒಂದು 25 ವರ್ಷ ಕಳಿಬೇಕು ನೀವು. 25 ವರ್ಷ ಕಳೆದ್ರಿ ಅಂತಂದ್ರ ಆ 25 ವರ್ಷ ಹಿಂದಿನ ಜನ ಹೆಂಗಿದ್ರು ಮತ್ತ ನೀವು ಹೆಂಗಿದ್ರಿ ಅದೆಲ್ಲ ಚೇಂಜ್ ಆಗಿ 26ರಿಂದ ಮುಂದೆ 50 ವರ್ಷ ತನಕ ಬೇರೆ ತರ ಜೀವನನೇ ಇರ್ತದಲ್ಲಿ. ನಾವು ಮೊದಲು ಹಿಂಗೆ ಇರ್ತದ ತಿಳ್ಕೊಂಡಿರ್ತೀವಿ, ಹಂಗೆಲ್ಲ ಚೇಂಜ್ ಆಗಿಬಿಡ್ತದೆ. ಅದು ನಿಮಗೆ 25 ವರ್ಷದ ಹಿಂದೆ ಏನ್ ಸತ್ಯ ಇತ್ತು ಅದೆಲ್ಲ ಅಸತ್ಯ ಹೋಗಿ
26ರಿಂದ 50 ತನಕ ಏನ್ ಕಾಣ್ತೀರಿ ಅದು ನಿಮಗೆ ಸತ್ಯ ಅಂತ ಲೆಕ್ಕತ್ತಿ ಬಿಡುತ್ತೆ. ಮುಂದೆ 26ರಿಂದ 50 ತನಕ ಏನ್ ಹಬ್ಬ ಮಾಡಿರಿ ಸಂಸಾರ ಅದು ನಿಮ್ಗೆ ಸತ್ಯ ಅಂತ ಮಾಡಿರಿ, 50ನೇ ವಯಸ್ಸಿಗೆ ಗೊತ್ತಾಗ್ಲಕ್ಕತ್ತಿ ಬಿಡ್ತು ಇದೆಲ್ಲ ಸುಳ್ಳದ. 50ರಿಂದ 75 ತನಕ ಮತ್ತಿನ್ನೇನೋ ಮಾಡ್ಲಕ್ಕತ್ತಿ ಬಿಡುತ್ತೆ, ಅದು ಖರೆ ಅಲ್ಲ. ನಿಮ್ಮ ಆಯುಷ್ಯದ ಪ್ರತಿ 25 ವರ್ಷಕ್ಕೆ ಚೇಂಜ್ ಆಗೋದು ಹೋಗ್ತು. ಈಗ ನೀವು 50ರಿಂದ 75 ಇದ್ದವ್ರಿಗೆ ಎದಿರಲ್ಲ, ನಿಮ್ಗೆ 75 ಆದ್ಮೇಲೆ ಗೊತ್ತತ್ತು ಈ ಜಗತ್ತಿನಾಗಿ ನೀವು ಮಾಡಿದ್ದು ಎಷ್ಟರ ಮಟ್ಟಿಗೆ ಸತ್ಯ. ಡಾಕ್ಟರ್ಗಳ ಬಳಿ ಹೋಗಿ ತೋರ್ಸ್ಲಕ್ ಹೋದ್ರು ಸಹಿತ ನಿಮ್ಮಲ್ಲಿ ಕೋಟಿ ಕೋಟಿ ರೊಕ್ಕ ಇದ್ರೆ ಅವ್ರು ರೊಕ್ಕದ ಬಗ್ಗೆ ಕಾಳಜಿ ಮಾಡ್ತಾರೆ ಹೊರತು ನಿಮ್ಮ ಬಗ್ಗೆ ಕಾಳಜಿ ಮಾಡಲ್ಲ. ಇಷ್ಟು ವರ್ಷ ಬದುಕಿರಿ, ಇನ್ನು ಬದುಕಿ ಏನ್ ಮಾಡ್ತೀರಂತ ಅವ್ರು 75 ವರ್ಷ ಆದವ್ರಿಗೆ ಏನ್ರಿ ಕಾಳಜಿ ಮಾಡಿ ಮನೆಯವರು ಚಲೋ ಟ್ರೀಟ್ಮೆಂಟ್ ಕೊಡ್ಬೇಕಂದ್ರೂ ಅವ್ರು ರೊಕ್ಕ ಹೊಡಿತಾರ ಹೊರತು ಟ್ರೀಟ್ಮೆಂಟ್ಗಳು ವಯಸ್ಸಾದ ಹೋಗಿ ಸರಿ ಕೊಡಕ್ಕೆ ಮನುಷ್ಯ ಬರಲ್ಲ. ಮುಂದೆ ಔಷಧಕ್ಕೆ ಅದಕ್ಕೆ ಉಪಯೋಗ ಆಗ್ತದ. ನೀವೇನು ರೊಕ್ಕ ಇಟ್ಕೊಂಡ್ರಿ, ಆ ರೊಕ್ಕ ನಮಗ್ ಕೊಡ್ರಿ, ಆದ್ರೆ ನಿಮಗೆ ನಾವು ಕೇರ್ ಮಾಡ್ಬೇಕಾದ್ರೆ ಈ ಸ್ವಲ್ಪ ಬದುಕಿದ್ಮೇಲೆ ಇನ್ನು ಮುಂದೆ ಏನ್ ಬದುಕಿ ಏನ್ ಮಾಡ್ತೀನಿ ಎಲ್ಲ ಚೇಂಜ್ ಆಗಿಬಿಡ್ತದ. ಅವಾಗ ಹೆಂಗಿರ್ತದ ಭಾವನೆ, ಅವಾಗ ಹೆಂಗಾಗಿಬಿಡ್ತದ. ಅದಕ್ಕೆ ಸಾವಯವ ಅನ್ನಂಗಿಲ್ಲ, ನಿರವಯವ ಅನ್ನಂಗಿಲ್ಲ, ಸಾವಯವ ನಿರವಯವ ಅನ್ನಂಗಿಲ್ಲ. ಮತ್ತು ಬ್ರಹ್ಮದ ಜೊತೆಗೆ ಇದು ಅಭಿನ್ನವಾಗಿದೆ ಏನು ಅಂತಂದ್ರ ಭಿನ್ನವಾಗಿ ಕಾಣುತ್ತದೆ, ಭಿನ್ನ ಏನಂದ್ರ ಅಭಿನ್ನವಾಗಿ ಕಾಣುತ್ತದೆ, ಭಿನ್ನ ಭಿನ್ನ ಅನ್ನಂಗಿಲ್ಲ. ಹೀಗಾಗಿ ಈ ಜಗತ್ತಿನ ಬಗ್ಗೆ ನಾವು ಏನೋ ಒಂದು ನಿರ್ಣಯ ತಗೋಬೇಕಂತ ಹೋಗಿ ಪ್ರತಿ 25 ವರ್ಷಕ್ಕೊಂದು ಚೇಂಜ್ ವಿಚಾರ ಮಾಡ್ಬೇಕ್ರಿ ಕುಂತ. ನಿಮ್ 25 ವರ್ಷದ ಹಿಂದೆ ನಮ್ದು ಹೆಂಗಿತ್ತು, 25 ಆದ್ಮೇಲೆ ಅವೆಲ್ಲ ಏನಾರೇ ಉಪಯೋಗ ಅದು ಏನು, ಎಲ್ಲ ನಿಮ್ ಶಾಲಿ ಕಲ್ಸಿದ ಮಕ್ಕಳುಗಳು, ಶಾಲಿ ಸಂಘಟ ಶಾಲಿಗೆ ಓದಿದಂತ ಹುಡುಗರು ಏನಾರ ಅದ ನೆನಪು ನಿಮ್ಮದು. ಮತ್ 25ರಿಂದ 50 ತನಕ ನೀವು ಏನೇನು ಯಾರ್ಯಾರ ಜೊತೆ ಇದ್ದೇರಿ, ಏನೇನು ಗುಂಪುಗಾರಿಕೆ ಮಾಡಿ ಗ್ರೋತ್ ಮಾಡ್ಕೊಂಡಿರಿ, ಅವು ಏನಾರ 70 ಆದ್ಮೇಲೆ ಬರ್ತಾರ ಎಲ್ಲಾರ ಯಾವ ಇಲ್ಲ, ಕಡೆ ಒಂಡಿ ಮಾಡಿಟ್ಬಿಡ್ತಾರ. ಎಲ್ಲ ಸುಳ್ಳು, ಎಲ್ಲ ಸುಳ್ಳು, ಎಲ್ಲ ಸುಳ್ಳು. ಅಂತದ್ರೊಳಗೆ ಏನಾಗ್ತದ, ಭಯಂಕರ ಸಂಕಟ ಆಗ್ತದೆ, ಭಯಂಕರ ಸಂಕಟ ಆಗ್ತದೆ. ಚೇಂಜಸ್ ಆದಂಗೆಲ್ಲ ಸಂಕಟ ಆಗ್ತದೆ, ಚೇಂಜ್ ಆದಂಗೆಲ್ಲ ಸಂಕಟ. ಇದನ್ನ ಆರಾಮ ಅಂತ ಪಾಠ ಹೇಳೋ ಮಾಸ್ತರ ಹೇಳಕ್ ಬೇಕಂದ್ರೆ ಸಂಕಟ ಆಗ್ತದೆ. ಚೇಂಜ್ ಆಗ್ತಂದ್ರೆ ಸಂಕಟ ಆಗ್ತದೆ. ಯಾಕೆ ಸಂಕಟ ಆಗ್ತದ? ಆ ವ್ಯತ್ಯಾಸಕ್ಕೆ ನೀವು ಒಗ್ಗಲಕ್ ಆಗಂಗಿಲ್ಲ, ಅದಕ್ಕೆ ನಿಮಗೆ ಸಂಕಟ ಆಗ್ತದೆ. ಆದ್ರೂ ಹೋಗ್ಲಕ್ ಬಿಡು, ನಾನೇನಿಲ್ಲ, ನಾ ಮಾಡ್ತೀನಿ ಅನ್ನಂತ ಆತ್ಮವಿಶ್ವಾಸ ಬಂತು ಅಂದ್ರೆ ಆ ಸಂಕಟ ಪಾರ. ನಾವದೀವಿ ಇಲ್ಲ, ನಾವದೀವೇ ಇಲ್ಲ, ನಿಮ್ಮ ಇರುವಿಕೆಯನ್ನ ಕಳ್ಕೊಂಡ್ಬಿಡ್ತೇವೆ. ಅದೇ ನಿಮ್ಮ ಸಮಸ್ಯೆ. ಇನ್ನೊಬ್ಬರು ಇರುವಿಕೆ ಮೇಲೆ ಎಷ್ಟು ದಿನ ಬದುಕ್ತೇವೆ. ನಿಮ್ಮ ಇರುವಿಕೆ ಅರಿವು ನಿಮಗೆ ಇಟ್ಕೊಂಡು ನೀವು ಬೆಳಿಬೇಕು, ನೀವು ಉಳಿಬೇಕು. ಆ ಸಂಕಟ ಪರಿಹಾರಕ್ಕೆ ಒಂದು 4 ಸಾಂತ್ವನದ ಮಾತುಗಳು ಅಷ್ಟೇ, ಆಟ ಅಲ್ಲ. ಏನದ ಸಂಕಟ ಪಡಬೇಡಿ, ನಾವು ಅದೀವಲ್ಲ ಮಾಡೋಣ. ಅವ್ರು ಬರ್ಲಿಲ್ಲ ಅಂದ್ರೆ ಏನಾಯ್ತು, ಬಿಟ್ಟರು ಬಿಡ್ಲಿ, ನಾವು ಅದೀವಲ್ಲ, ಅವ್ರೇನ್ ಹೇಳಾರ ಅದನ್ನು ಸಂಪೂರ್ಣ ಮಾಡಿ ಆ ಕೆಲಸ ಒಪ್ಪಿಸೋಣ, ಅದು ನಿಮಗೆ ಬರಬೇಕು. ಈ ಅನಿರ್ವಚನೀಯ ಸಿದ್ಧಾಂತದೊಳಗ ಒಟ್ಟ ಏನಾಗಬೇಕಾಗಿದೆ ಅಂದ್ರ ಎಲ್ಲರಿಗಿಂತ ಮುಖ್ಯ ಇರೋ ನಿಮ್ಮ ಕೋಳಿಕೆ ಅಂತಃಕರಣ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ ಅಂತ ನಿಮ್ಮ ಒಳಗದಲ್ಲ, ಅದು ಬಹಳ ಮುಖ್ಯವಾದದ್ದು. ಅದು ಇಡೀ ಬ್ರಹ್ಮಾಂಡವನ್ನ ನುಂಗಿ ಬ್ರಹ್ಮದರ್ಶನ ಮಾಡುವಂತ ಶಕ್ತಿ ಅದಕ್ಕದ. ಅಂತ ಸಾಕ್ಷಿ ಕೋಡಗನ್ನ ಕೋಳಿ ನುಂಗಿ ಏನ್ ಕೋಡಗ, ಅನಾತ್ಮದ ಕೋಡಗವನ್ನ ನುಂಗಿ ಆತ್ಮದರ್ಶನ ಮಾಡಿಕೊಡ್ತದೆ ಅಂತ ಕೋಳಿ ಅದು. ಅದಕ್ಕ ಏನೇ ಆಗ್ಲಿಕ್ಕತ್ತದ ಈ ಜಗತ್ತಿನೊಳಗ, ನಿಮ್ಮ ಅಂತಃಕರಣ ಕೆಲಸ ಮಾಡ್ಲಿಕ್ಕತ್ತದ ಅಥವಾ ನಿಮ್ಗ ಜಗತ್ತಿನ ಬಗ್ಗೆ ಭ್ರಮೆ ಅಂತಂದ್ರ ಸರ್ಪದ ಜ್ಞಾನ ಆಗ್ಯದ, ಅಥವಾ ಹೊರಗೆ ಸರ್ಪ ಕಾಣ್ಲಿಕ್ಕತ್ತದ ಅಂತಂದ್ರ ಅನಾತ್ಮ ದರ್ಶನ ಆಗ್ಲಿಕ್ಕತ್ತದ, ಅಥವಾ ಸರ್ಪಕ್ಕೆ ಒಂದು ಅಧಿಷ್ಠಾನವಾದ ಪಂಚಭೂತಾತ್ಮಕ ಜಗತ್ತು ಕಾಣ್ಲಿಕ್ಕತ್ತದ, ಆ ಜಗತ್ತಿನ ಉಪಯುಕ್ತ ಚೇತನವಾದ ಒಂದು ಬ್ರಹ್ಮಾಂಡದಲ್ಲಿ ಒಂದು ಬ್ರಹ್ಮನು ಅದನ. ಈ ಎಲ್ಲ ಇದ್ದಾಗೂ ಕೂಡ
ಬ್ರಹ್ಮಾಂಡದಾಗ ಬ್ರಹ್ಮ ಇದ್ದು ತಗೊಂಡು ಏನ್ ಬೆಂಕಿ ಹಚ್ಬೇಕು ಅವನಿಗೆ ತಗೊಂಡು ನಾವೇನ್ ಮಾಡೋಣ? ನಮ್ಮೊಳಗಿನ ಸಾಕ್ಷಿ ವೃತ್ತಿ ರೂಪದಲ್ಲಿ ಹೊರಗೆ ಹೋಗಿ ಬುದ್ಧಿ ಉಪಯುಕ್ತ ಚೇತನ ಹೋಗಿ ಆ ಬ್ರಹ್ಮಾಂಡದೊಳಗಿನ ಬ್ರಹ್ಮಗ ಇದು ಹೋಗಿ ಈ ವಿಧಯ ಬ್ರಹ್ಮ ನಮ್ಮ ಅನುಭವಕ್ಕೆ ಬರ್ತಾನ ಹೊರತು ಆ ಬ್ರಹ್ಮನೇ ಬಂದು ನಿಮ್ಮ ಅನುಭವಕ್ಕೆ ಬರಲ್ಲ, ನಾನ ಆಗಲ್ಲ. ಅವ ಅಲ್ಲೇ ಇರ್ತಾನ, ಇಲ್ಲೇ ಬರ್ತಾನ ಒಳಗೆ. ನೀವು ಹೋಗಿ ಅವನ ತಕ್ಕಿ ನಿಮ್ಮೊಳಗಿನ ಸಾಕ್ಷಿ ಹೋಗಿ ವೃತ್ತಿ ಮೂಲಕ ಹೋಗಿ ಬ್ರಹ್ಮಾಂಡವನ್ನ ಮಿಥ್ಯ ಮಾಡಿ ಬ್ರಹ್ಮನನ್ನ ಸತ್ಯ ಮಾಡಿ ಆ ಬ್ರಹ್ಮನ ಒಂದು ಏನು ಉಪಯುಕ್ತ ಚೇತನ ಬ್ರಹ್ಮಾಂಡದ ಉಪಯುಕ್ತ ಚೇತನದೊಳಗ ಹೋಗಿ ನೀವು ಸಂಗಮ ಆದಾಗ ಏನಾಗ್ತದ? ಅಲ್ಲಿ ನಿಮಗ ಈ ಜಗತ್ತಿನ ವಸ್ತುಗಳ ಸತ್ಯಾಸತ್ಯತೆಯ ದರ್ಶನ ಆಗ್ತದೆ. ಈ ಬ್ರಹ್ಮನೇ ಈ ಪಂಚಭೂತಗಳಾಗಿ ತೋರ್ಲಿಕತನಪ್ಪ. ನಮಗ ಬ್ರಹ್ಮನನ್ನು ಮರೆತು ಬರೀ ಪಂಚಭೂತಗಳು ನೋಡ್ತಿದ್ದೆವು. ಬ್ರಹ್ಮನೇ 84 ಲಕ್ಷ ಜೀವರಾಶಿಗಳಾಗಿ ತೋರ್ಲಿಕತನ. ನಾವು ಬ್ರಹ್ಮನನ್ನು ಮರೆತು ಈ 84 ಲಕ್ಷ ಜೀವರಾಶಿಗಳನ್ನು ನಾವು ನೋಡ್ತಾ ಇದ್ದೇವೆ. ಅದಕ್ಕೆ ಎತ್ರ ಎತ್ರ ವೃತ್ತಿವ್ಯಾಪಿ ತತ್ರ ತತ್ರ ಬ್ರಹ್ಮ ದರ್ಶನ. ನಿಮ್ಮ ವೃತ್ತಿ ಎಲ್ಲೆಲ್ಲಿ ಓದ್ತದ ಅಲ್ಲಿ ಬ್ರಹ್ಮನ ದರ್ಶನನೇ ಬ್ರಹ್ಮನ ದರ್ಶನ. ಅದು ನೀವು ಯಾವಾಗ ರೂಢಿ ಮಾಡ್ಕೊತೀರಿ ಆವಾಗ ನಿಮಗೆ ಪರಮಾನಂದ ಪ್ರಾಪ್ತಿ, ಸರ್ವ ದುಃಖ ನಿವೃತ್ತಿ. ಅಲ್ಲಿ ರಾಗ ಇಲ್ಲ, ದ್ವೇಷ ಇಲ್ಲ, ಪಾಪ ಇಲ್ಲ, ಪುಣ್ಯ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ಜನ್ಮ ಇಲ್ಲ, ಪುನರ್ಜನ್ಮ ಏನೇನು ಇಲ್ಲದಂತ ಒಂದು ಸ್ಥಿತಿ. ಅಂತ ಸ್ಥಿತಿನೇ ಮೋಕ್ಷದ ಸ್ಥಿತಿ. ಅದಕ್ಕ ಒಟ್ಟ ಪಿಂಡಾಂಡದ ಒಳಗೇನಾಗ್ತದಪ್ಪ ಅಂದ್ರೆ ಅಂತಃಕರಣ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಅಂತದ. ಈ ಸಾಕ್ಷಿಯ ಒಂದು ಉಪಕರಣ ಯಾವುದು? ಅಂತಃಕರಣ. ಅಂತಃಕರಣದ ಮೂಲಕ ಏನ್ ಮಾಡ್ತದೆ? ಇದು ಹೊರಗ ಹೋಗಿ ಆ ಜಡ ವಸ್ತುಗಳ ಜ್ಞಾನ ಮಾಡ್ಕೊತದ. ಈ ಅಂತಃಕರಣ ಸಾಕ್ಷಿ ಹೋಗಿ ಆ ಜಡ ವಸ್ತುಗಳೊಳಗಿರುವ ಉಭಯದ ಚೇತನದೊಡನೆ ಸಂಗಮ ಆಗ್ತದ. ಹೊರಗಿನ ವಸ್ತುಗಳ ಬಗ್ಗೆ ಜ್ಞಾನ ಮಾಡ್ಕೊಂಡದ್ದು ಏನಂತ? ಸರ್ಪದ ಜ್ಞಾನ ಅಥವಾ ಬ್ರಹ್ಮಾಂಡದ ಜ್ಞಾನ. ಅದರೊಳಗೆ ನಿಮಗೆ ನಾನು ನನ್ನದು ಅನ್ನೋಂಥದ್ದು ಏನು ಬರ್ತದಲ್ಲ ಅದೆಲ್ಲ ಒಟ್ಟು ನಿಮ್ಮ ದುಃಖಕ್ಕೆ ಕಾರಣ. ನಿಮಗೆ ಸುಖ ಅನಿಸಿದ್ರು ಸಹಿತ ಅದು ದುಃಖನೇ ಇರ್ತದೆ. ಅನಾತ್ಮದಿಂದ ಉಂಟಾದ ಸುಖನೂ ದುಃಖನೇ, ದುಃಖನೂ ದುಃಖನೇ. ಆತ್ಮದಿಂದ ಉಂಟಾದ ದುಃಖನೂ ಸುಖನೇ, ಸುಖನೂ ಸುಖನೇ. ಅದಕ್ಕೆ ಅರ್ಥ ಮಾಡಿ ಹೇಳ್ತಾವ, ನೀನಿಲ್ಲದ ಸ್ವರ್ಗ ನನಗೆ ನರಕವಯ್ಯ, ನೀನಿರುವ ನರಕ ನನಗೆ ಸ್ವರ್ಗವಯ್ಯ. ಆಧ್ಯಾತ್ಮ ಸಾಧನೆ ಮಾಡುವಲ್ಲಿ ಎಷ್ಟೇ ಕಷ್ಟ ಆದ್ರೂ ಅದು ನರಕನೇ ಆದರೂ ಸಹಿತ ಅದು ನನಗೆ ಸ್ವರ್ಗಪ್ಪ. ನಾನು ಲೌಕಿಕ ಸಾಧನೆ ಏನೆಲ್ಲ ಮಾಡಿದ್ರು ಸಹಿತ ಅದರೊಳಗೆ ನೀನಿಲ್ಲದ ಅದಕ್ಕದು ನರಕ. ಸಂಸಾರವೆಂಬ ಹೆಣದ ತಿಲವನ್ನ ನಾಯ ಜಗದ ನೋಡಿರೋ ಅಂತೇಳಿ ಆ ಸಂಸಾರದಲ್ಲಿ ಗುಹೇಶ್ವರ ಲಿಂಗ ಇಲ್ಲ ಕಾಣಿರೋ, ಅಲ್ಲಿ ಲಿಂಗ ಇಲ್ಲ. ನೀವು ಒಳ್ಳೆ ಗುದ್ದಾಡ್ತೀರಪ್ಪ, ಅದು ಲಿಂಗನೇ ಇಲ್ಲಲ್ಲಿ. ಅದಕ್ಕೆ ಹೆಣ ಎದ್ದು ನಗುತ್ತಿದೆ, ಅದು ನಗಲಕತ್ತದೆ. ಎಂತ ಮೂರ್ಖ ಅದನ ಇವ. ತನ್ನೊಳಗಿನ ಆತ್ಮಸಾಕ್ಷಿಯ ದರ್ಶನ ಮಾಡಿಕೊಂಡು ತನ್ನ ವೃತ್ತಿಯ ಮೂಲಕ ಎಲ್ಲ ವಸ್ತುಗಳಲ್ಲಿ ಬ್ರಹ್ಮನನ್ನ ಕಾಣಲು ಬಿಟ್ಟು ಆ ಲೌಕಿಕ ಅನಾತ್ಮ ವಸ್ತುಗಳನ್ನ ಕಂಡು ಅದರೊಳಗೆ ನಾನು ನನ್ನದನ್ನ ಭಾವ ಮಾಡಿಕೊಂಡು ಅವನು ದುಃಖಿ ಆಗತನಲ್ಲ ಅಂತ ಉತ್ಸರ್ಣ ಅಂತೇಳಿ ಅದು ಅನಾತ್ಮದ ಹೆಣ ನಗುತ್ತದೆ. ಅದಕ್ಕೆ ಒಳಗೆ ಮೂರು ಅಂತಃಕರಣ ಉಪಯುಕ್ತ ಚೇತನ ಅಥವಾ ಸಾಕ್ಷಿ ಚೇತನ, ಮತ್ತ ಎರಡನೇದ್ದು ಅಂತಃಕರಣ ಮತ್ತು ಮೂರನೇದು ಸರ್ಪದ ಜ್ಞಾನ. ಈ ಸರ್ಪದ ಜ್ಞಾನಕ್ಕೆ ಕಲ್ಪಿತ ಅಧಿಷ್ಠಾನ ಅಂತಃಕರಣ, ನಿಜವಾದ ಅಧಿಷ್ಠಾನ ಸಾಕ್ಷಿ ಚೇತನ. ಇವು ವ್ಯವಹಾರ ಮಾಡಬೇಕಾದ್ರೆ ಹೊರಗೆ ಮೂರು ವಸ್ತುಗಳದವ. ಪಿಂಡಾಂಡದ ಹೊರಗೆ ಹೊರಗೆ ಸರ್ಪ ಅದ. ಅಂದ್ರೆ ಏನದು? ಸರ್ಪ ಅಂತಂದ್ರ ಬ್ರಹ್ಮದ ಅಜ್ಞಾನದಿಂದ
ಜಗತ್ತೇನದಲ್ಲ ಅದೇ ಸರ್ಪ. ರಜ್ಜುವಿನ ಅಜ್ಞಾನದಿಂದ ತೋರುತ್ತಿರುವುದೇ ಸರ್ಪ. ಆ ಸರ್ಪ ಇದ್ರೂ ಸಹಿತ ಅದಕ್ಕೆ ಅಧಿಷ್ಠಾನ ರಜ್ಜು. ಬ್ರಹ್ಮಾಂಡನೇ ತೋರ್ಲಕತ್ತದಂದ್ರೂ ಅದಕ್ಕೆ ಕಲ್ಪಿತ ಅಧಿಷ್ಠಾನ ಏನದ? ನಿಮ್ಮ ಏನೇನು ವಸ್ತುಗಳು ಕಾಣ್ತವೆ ಜಗತ್ತಿನಾಗ ಎಲ್ಲ ವಸ್ತುಗಳಿಗೆ ಅಧಿಷ್ಠಾನ ಯಾವುದು? ಜಗತ್, ಪಂಚಭೂತ. ರಜ್ಜು ಅಂದ್ರೆ ಎಲ್ಲ ಪಂಚಭೂತಗಳ ಒಂದು ಪ್ರತಿನಿಧಿ. ರಜ್ಜು ಪಂಚಭೂತಾತ್ಮಕ ಜಗತ್ತಿನ ಪ್ರತಿನಿಧಿ. ಜಗತ್ತಿನೊಳಗೆ ನಿಮಗೆ ಏನೇನು ವಸ್ತುಗಳು ಕೇಳ್ತಾವ ಅವೆಲ್ಲ ಓಸುಕ ಏನದ? ಜಗತ್ತೇ. ಏನದ? ಕಲ್ಪಿತ ಅಧಿಷ್ಠಾನ ಜಗತ್, ಪಂಚಭೂತಾತ್ಮಕ ಜಗತ್. ಅದಕ್ಕೆ ನಿಜವಾದ ಜಗತ್ತಿನ ನಿಜವಾದ ಅಧಿಷ್ಠಾನ ಯಾವುದು? ಜಗತ್ತಿನ ಉಪಯುಕ್ತ ಚೇತನ ಬ್ರಹ್ಮ. ಹೌದಲ್ರಿ? ರಜ್ಜು ಉಪಯುಕ್ತ ಚೇತನ ಅಂತಿರಲ್ಲ, ಹಂಗೆ ರಜ್ಜುವಿನ ಉಪಯುಕ್ತ ಚೇತನ ಇದ್ದಂಗ ಜಗತ್ತಿನ ಉಪಯುಕ್ತ ಚೇತನ ಬ್ರಹ್ಮ. ಉಪಯುಕ್ತ ಚೇತನ ಬ್ರಹ್ಮ, ಶುದ್ಧ ಬ್ರಹ್ಮ ಅಲ್ಲ. ಜಗತ್ತಿನೊಳಗ ಉಪಯುಕ್ತ ಆದವ ಉಪಾಧಿ, ಜಗತ್ತಿನ ಉಪಾಧಿಯನ್ನ ಧರಿಸಿದವನು ಉಪಯುಕ್ತ ಚೇತನ. ಅದಕ್ಕೆ ಶುದ್ಧ ಬ್ರಹ್ಮ ಅವ ಹೆಂಗಿರ್ತಾನಂದ್ರ ಈ ಉಪಾಧಿಯನ್ನ ಧಾರಣೆ ಮಾಡ್ಲಾರ್ದವ ಇರ್ತಾನ. ಅವ ನಿರುಪಾಧಿಕ ಇರ್ತಾನ. ಅವ ಲೀಲೆ ಮಾಡೋದಕ್ಕೆ ಜಗತ್ತು ಅಥವಾ ಬ್ರಹ್ಮಾಂಡ ಎನ್ನುವ ಉಪಾಧಿಯನ್ನ ಧಾರಣೆ ಮಾಡಿ ಜಗತ್ತಿನ ಉಪಯುಕ್ತ ಆಗ್ಯಾನ. ಲಿಂಗಾಂಡವನ್ನ ಧಾರಣೆ ಮಾಡಿ ಏನಾಗ್ಯಾನ? ಸಾಕ್ಷಿ ಚೇತನ ಆಗ್ಯಾನ. ಅದಕ್ಕೆ ಇದೇನಾಗಬೇಕಾಗ್ಯದ ಅಂತಂದ್ರ ಇವು 6 ಐಟಮ್ಗಳದಾಗ ಸಾಕ್ಷಿ ಚೇತನ, ಅಂತಃಕರಣ, ಸರ್ಪದ ಜ್ಞಾನ ಅಂತ 3 ಒಳಗದವ. ಒಳಗೆ ಸರ್ಪ ಮತ್ತು ರಜ್ಜು ಮತ್ತು ರಜ್ಜು ಉಪಯುಕ್ತ ಚೇತನ ಅಂತ ಒಳಗೆ. ಇದು ಹೊರಗೆ ಪಿಂಡಾಂಡದ ಹೊರಗೆ 3 ಅದಾವ. ಇದ್ರೊಳಗೆ ಆಗ್ಬೇಕಾಗಿದ್ದು ಏನಂತಂದ್ರೆ ಮುಖ್ಯವಾದ ಆಕ್ಷನ್ ಏನಾಗಬೇಕಾಗ್ಯದಂತಂದ್ರ ರಜ್ಜುವಿನ ಜ್ಞಾನ. ರಜ್ಜುವಿನ ಜ್ಞಾನ ಬಗ್ಗೆ, ರಜ್ಜುವಿನ ಜ್ಞಾನವಾಗುವ ಸಮಯದಲ್ಲಿ ಏನಾಗ್ತದ? ರಜ್ಜುವಿನ ಜ್ಞಾನವಾಗುವಾಗ ಏನಾಗ್ತದ? ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನದ ಭಾನವಾಗುತ್ತದೆ. ರಜ್ಜುವಿನ ಜ್ಞಾನವಾಗುವ ಸಮಯ ಅದೇ ಬಹಳ ಮುಖ್ಯ. ಅದೇ ಬಹಳ ಮುಖ್ಯ. ಅದು ಆಗುವಾಗ ಏನೇನಾಗ್ತದ ಅನ್ನೋದು ತಿಳ್ಕೋಬೇಕಾಗಿರಲಿಲ್ಲ ಅಷ್ಟೇ. ಬೆಳಕಿಲ್ಲದಕ್ಕ ರಜ್ಜುವಿನ ಅಜ್ಞಾನ ಅವಿದ್ಯೆ ಅಂತ ಆಗ್ಯದ. ಅದು ಅವಿದ್ಯೆ ಎಲ್ಲಿದಂತಂದ್ರ ರಜ್ಜುವಿನಲ್ಲಿ ಇಲ್ಲ, ರಜ್ಜು ಉಪಯುಕ್ತ ಚೇತನದಲ್ಲಿಲ್ಲ, ಎಲ್ಲಿ ಇಲ್ಲ. ಅದು ರಜ್ಜುವಿನ ಬಗೆಗಿನ ಅಜ್ಞಾನ ನಮ್ಮ ಸಾಕ್ಷಿ ಚೇತನದ ಆಶ್ರಯದಲ್ಲಿಯೇ ಇದೆ. ಬ್ರಹ್ಮದ ಬಗೆಗಿನ ಅಜ್ಞಾನ ಅದು ನಮ್ಮ ಸಾಕ್ಷಿ ಚೇತನದ ಆಶ್ರಯದಲ್ಲಿಯೇ ಇದೆ. ನಾವು ಹೆಂಗೆ ಜ್ಞಾನ ಬಳಸ್ಕೋತ ಹೋಗ್ತೀವಿ, ಜ್ಞಾನ ಬೆಳೆಸ್ಕೋತ ಹೋಗ್ತೀವಿ, ಆ ಅಜ್ಞಾನ ತಾನೇ ಬಿಟ್ಟು ಹೋಗ್ಬಿಡ್ತದೆ. ಅದಕ್ಕೆ ರಜ್ಜುವಿನ ಜ್ಞಾನವಾಗುವಾಗ ಇದು ಬಹಳ ಇಂಪಾರ್ಟೆಂಟ್ ಕಂಡೀಷನ್, ಜ್ಞಾನದ ಕಂಡೀಷನ್ ಇದೆ. ರಜ್ಜುವಿನ ಜ್ಞಾನವಾಗುವಾಗ ಅಂತಃಕರಣ ಉಪಯುಕ್ತ ಚೇತನ ಅಂದ್ರೆ ಸಾಕ್ಷಿ ಚೇತನದ ಬಾಣವಾಗುತ್ತದೆ. ಸಾಕ್ಷಿ ಚೇತನದ ಬಾಣವೇ ರಜ್ಜುವಿನ ಜ್ಞಾನ ಆಗ್ತದೆ. ನೆಕ್ಸ್ಟ್ ಏನಾಗ್ತದ? ಮಂದ ಅಂಧಕಾರದ ಅಥವಾ ಬೆಳಕು ಇಲ್ಲದ ಅಥವಾ ಎಚ್ಚರ ಇಲ್ಲದ ಸ್ಥಿತಿಯಲ್ಲಿ ಏನಾಗ್ತದ? ರಜ್ಜುವಿನ ಜ್ಞಾನ ಆಗದಿರುವಾಗ ಏನಾಗ್ತದ? ಸರ್ಪ ಮತ್ತು ಸರ್ಪದ ಜ್ಞಾನದ ಭ್ರಮೆಯಾಗುತ್ತದೆ.
ಬೆಳಕಿಲ್ಲದಕ್ಕ, ಮನ್ನ ಅಂಧಕಾರಕ್ಕಾಗಿ ಎಚ್ಚರ ಇಲ್ಲದಕ್ಕ, ರಜ್ಜುವಿನ ಜ್ಞಾನ ಆಗದಿರುವಾಗ ಸರ್ಪ ಮತ್ತು ಸರ್ಪದ ಜ್ಞಾನದ ಭ್ರಮೆಯಾಗುತ್ತದೆ. ಕರೆಕ್ಟಾ? ಈ ವಾಕ್ಯ ಒಪ್ಕೋತೀರಾ? ರಜ್ಜುವಿನ ಜ್ಞಾನವಾಗುವಾಗ ಸಾಕ್ಷ್ಯ ಬಾಣವಾಗುತ್ತದೆ, ರಜ್ಜುವಿನ ಜ್ಞಾನವಾಗದಿರುವಾಗ ಸರ್ಪದ ಭ್ರಮೆಯಾಗುತ್ತದೆ. ಈ ವಾಕ್ಯ ಒಪ್ಕೋತೀರಾ? ಇಲ್ಲ. ರಜ್ಜುವಿನ ಜ್ಞಾನವಾಗುವಾಗ ಸಾಕ್ಷಿಯ ಬಾಣವಾಗುತ್ತದೆ. ಸಾಕ್ಷಿ ಬಾಣ ಆಗಲಿಲ್ಲ ಅಂತಂದ್ರೆ ರಜ್ಜುವಿನ ಜ್ಞಾನ ಆಗಂಗೆ ಇಲ್ಲ. ಮತ್ತು ರಜ್ಜುವಿನ ಜ್ಞಾನವಾಗದಿರುವಾಗ ಏನಾಗ್ತದೆ? ಸರ್ಪದ ಭ್ರಮೆಯಾಗುತ್ತದೆ. ಸರ್ಪದ ಭ್ರಮೆ ಯಾಕಾಯ್ತು? ರಜ್ಜುವಿನ ಜ್ಞಾನ ಆಗ್ಲಾರ್ದಕ್ಕ. ರಜ್ಜುವಿನ ಜ್ಞಾನ ಆಗ್ಯದ ಅಂದ್ರೆ ಸಾಕ್ಷಿಯ ಬಾಣ ಆಗ್ಯದಂತೆ ನಮಗೆ ರಜ್ಜುವಿನ ಜ್ಞಾನ ಆಗ್ಯದ. ಅದಕ್ಕೆ ರಜ್ಜುವಿನ ಜ್ಞಾನವಾಗುವಾಗ ಏನಾಗ್ತವಪ್ಪ ಅಂದ್ರ 3 ರೀತಿಯ ಚೇತನಗಳು ಬಾಣ ಆಗಿರುತ್ತದೆ, ಆದರೆ ಅವುಗಳ ಅರಿವು ನಮಗೆ ಆಗುವುದಿಲ್ಲ. 3 ಚೇತನಗಳು ಯಾವ್ಯಾವು ಅಂತಂದ್ರ, ಒಂದು ಅಂತಃಕರಣ ಉಪಹಿತ ಚೇತನ ಎಂದರೆ ಸಾಕ್ಷಿ ಚೇತನದ ಬಾಣವಾಗುತ್ತದೆ. ಒಂದು ಸಾಕ್ಷಿ ಚೇತನದ ಬಾಣ ಆಗ್ತದ. ಮತ್ತೆ ಎರಡನೇದೇನಾಗ್ತದ? ಆ ಸಾಕ್ಷಿ ಚೇತನನೇ ಹೊರಗೆ ಬಂದೇನು ಅನಿಸ್ಕೊತದ? ವೃತ್ತಿ ಉಪಹಿತ ಚೇತನ ಅನಿಸ್ಕೊತದ. ಒಳಗೆ ಕೂತಿತ್ತಂತಂದ್ರೆ ಅದು ದೇಶ ಭೇದ. ಹೊರಗ ರಜ್ಜು ಉಪಹಿತ ಚೇತನ ಹೊರಗದ, ಸಾಕ್ಷಿ ಚೇತನ ಹೊರಗದ. ಇವೆರಡು ದೇಶ ಭೇದ. ಅದು ಒಂದು ಕಡೆ ಅದ, ಇದು ಒಂದು ಕಡೆ ಅದ. ಅವೆರಡಕ್ಕೂ ಸಂಗಮ ಮಾಡ್ಲಿಕ್ಕೆ ಮಧ್ಯದಲ್ಲಿ ಒಂದು ಸರ್ವಿಸ್ ವೈರ್, ನಿಮ್ಮ ಮನೆಯಾಗಿಂದ ಕರೆಂಟಿಂದೆಲ್ಲ ಕನೆಕ್ಷನ್ ತಗೊಂಡಿರಲಿಲ್ಲ, ಅದಕ್ಕೇನಂತೀರಿ ವೈರಿಂಗ್ ಮಾಡಿರಲಿಲ್ಲ, ಎಲೆಕ್ಟ್ರಿಫಿಕೇಶನ್. ಅದು ಒಂದು ಕಡೆ ಅದ, ಕಂಬದ ಕರೆಂಟ್ ಒಂದು ಕಡೆ ಅದ. ಅವೆರಡು ಬೇರೆ ಬೇರೆ ಕಡೆ ಅದಾವ. ಅವೆರಡರ ನಡುಬರ್ಕ ಸರ್ವಿಸ್ ವೈರ್ ಅಂತ ಒಂದು ಬೆಳ್ಳ ವೈರ್ ಹಾಕ್ತೈತೆ. ಆ ವೈರಿನ ಕೆಲಸ ಏನ್ ಮಾಡ್ತದೆ? ಇದು ನಿಮ್ಮ ವೃತ್ತಿ ಮಾಡ್ತದೆ. ಆ ವೃತ್ತಿ ಮಾಡಿ ಏನ್ ಮಾಡ್ತದೆ? ಅವೆರಡಕ್ಕೆ ಕನೆಕ್ಷನ್ ಕೊಡ್ತದೆ. ಆಗ ನಿಮ್ಮ ಸಾಕ್ಷಿ ಚೇತನದ ಅಂತಃಕರಣ ಹೊರಗೆ ಬಂದು ವೃತ್ತಿ ಅನಿಸ್ಕೊತದ, ಅಂತಃಕರಣದ ಜೊತೆಗಿರುವ ಸಾಕ್ಷಿ ಏನದ ಹೊರಗೆ ಬಂದು ಏನ್ ಅನಿಸ್ಕೊತದ? ವೃತ್ತಿ ಉಪಹಿತ ಚೇತನ ಅನಿಸ್ಕೊತ. ಆ ವೃತ್ತಿ ಉಪಹಿತ ಚೇತನ ಹೊರಗೆ ಹೋಗಿ ಏನ್ ಮಾಡ್ತದಂದ್ರ, ಯಾವ ವಸ್ತು ಅದ ಆ ವಸ್ತುವಿನ ದೇಶಕ್ಕೆ ಹೋಗಿ ಆ ವಸ್ತುವಿನ ಸಂಪರ್ಕ ಹೊಂದಿ ಆ ವಸ್ತುವಿನ ಒಳಗಿರುವ ಉಪಹಿತ ಚೇತನದೊಡನೆ ಸಂಗಮಿಸುತ್ತದೆ. ಸಾಕ್ಷಿ ಚೇತನ, ವೃತ್ತಿ ಉಪಹಿತ ಚೇತನ, ರಜ್ಜು ಉಪಹಿತ ಚೇತನ, ಇವು 3 ಸಂಗಮವಾಗುತ್ತವೆ. 3 ಸಂಗಮ ಆಗ್ತಾವಂತಂದ್ರೆ ಅದರ ಅರ್ಥ ಏನು? 3 ಬಾಣ ಆಯ್ತಂತ ಅಲ್ಲ. ಸಾಕ್ಷಿ ಚೇತನದ ಬಾಣನೂ ಆಯ್ತು, ವೃತ್ತಿ ಉಪಹಿತ ಚೇತನದ ಬಾಣನೂ ಆಯ್ತು, ರಜ್ಜು ಉಪಹಿತ ಚೇತನದ ಬಾಣನೂ ಆಯ್ತು. 3 ಸಂಗಮಿಸುತ್ತವೆ. ಒಪ್ಕೊಂಡ್ರ? 3 ಬಾಣ ಆಗದಂತ ಬಾಣ ಆಗದಂದ್ರೇನು? ಅದು ಕಣ್ಣಿಗೆ ಕಾಣಲ್ಲ, ಕೈಗೆ ಸಿಗಲ್ಲ, ತಿಳ್ಕೋಬೇಕಷ್ಟೇ. ತಿಳ್ಕೋಬೇಕು. ಗಂಡ ಪಗಾರ ತಂದು ಮನ್ಯಾಗ ಹೆಂಡತಿ ಕೈಯ ಕೊಟ್ಟಾನ ಅಂತಂದ್ರೆ ಇಂದ ಅವ್ರ ಸಾಹೇಬರು ಪಗಾರ ಬಿಲ್ ಸ್ಯಾಂಕ್ಷನ್ ಮಾಡಿ ಬ್ಯಾಂಕಿಗೆ ಜಮಾ ಮಾಡ್ಯಾರ ಅಂತ ತಿಳ್ಕೋಬೇಕು. ಹೆಂಡತಿ ಹೋಗಿ ಆ ಸಾಹೇಬರು ಬಿಲ್ ಸ್ಯಾಂಕ್ಷನ್ ಮಾಡಿದ್ದು ಮತ್ತೆ ಬ್ಯಾಂಕಿಗೆ ಹೋಗಿ ಜಮಾ ಕ್ಲರ್ಕ್ ಅಟೆಂಡರ್ ಕೂಡಿ ಬ್ಯಾಂಕಿಗೆ ಹೋಗಿ ಜಮಾ ಮಾಡಿದ್ದು ಅವೆಲ್ಲ ಓಟು ಹೋಗಿ ನೋಡಿರ್ತಾವೆಲ್ಲ, ತಿಳ್ಕೊತಾವೆಲ್ಲ. ಈ ಸಾರಿ ಏನ್ ಸಾಹೇಬರು ಪಗಾರ ಜಲ್ದಿ ಸ್ಯಾಂಕ್ಷನ್ ಮಾಡ್ಯಾರಲ್ಲ ನಿಮ್ ಸಾಹೇಬರು, ಅಥವಾ ಯಾಕೆ ನಿಮ್ ಸಾಹೇಬರು ಊರಾಗ ಅದರ ಇಲ್ಲ, ಪಗಾರ ಯಾಕೆ ಸ್ಯಾಂಕ್ಷನ್ ಆಗಿಲ್ಲ, ತರಾಗಿಲ್ಲ ಅಂತ ಹಚ್ಚಲ್ಲ. ಪಗಾರ ತಂದನಂತಂದ್ರೆ ಹಿಂದಿಂದೆಲ್ಲ ಅರ್ಥ ಮಾಡ್ಕೊಂಡ್ಬಿಡ್ತಾವೆಲ್ಲ, ಸಾಹೇಬರು ಬಂದಿರಂತವ್ರು ಅರ್ಥವೆಲ್ಲ.
ಹಂಗ ನೀವು ಹೆಂಗ್ ತಿಳ್ಕೊತೀರಿ ಹಂಗದು ಇವೆಲ್ಲ ಭಾನ ಅಂತಾರೆ. ಭಾನ ಅಂತಂದ್ರೆ ನಿಮ್ ಕಣ್ಣಿಗೆ ಕಂಡಿಲ್ಲ ಅಂದ್ರೂ ಸಹಿತ ಅದನ್ನ ನಿಮ್ಮೊಳಗೆ ನೀವೇ ತಿಳ್ಕೊಳ್ಳೋದಕ್ಕೆ ಭಾನ ಅಂತ. ರಜ್ಜು ಏನದ ವಸ್ತು ಇದ್ದ ಹಾಗೆ ನೋಡೋದು ಜಡ ವಸ್ತುಗಳನ್ನು, ಅದಕ್ಕೇನಂತಾರ ಜ್ಞಾನ. ಆ ಜಡ ವಸ್ತುಗಳು ಕಾಣಬೇಕಾದ್ರೆ ಬೆಳಕಬೇಕು. ಬೆಳಕಿರ್ಲಿಲ್ಲ ಅಂದ್ರೆ ನಿಮ್ಮ ಅವಿದ್ಯೆಯಿಂದ ಅವುಗಳ ಬಗ್ಗೆ ಇದು ಇದೇ ಆದ ಅಂತೇಳಿ ನಿರ್ಣಯ ಮಾಡ್ಕೊತೀರಿ, ಅದಕ್ಕೆ ಭ್ರಮೆ ಅಂತ. ಅದಕ್ಕೆ ಈ 3 ಕೆಲಸ ಆದವಲ್ಲಿ 3 ಚೇತನಗಳ ಭಾನ ಆಗಿ 3 ಚೇತನಗಳು ಒಂದಾಗ್ತವೆ. ಸಂಗಮ, ತ್ರಿವೇಣಿ ಸಂಗಮ. ಈ ತ್ರಿವೇಣಿ ಸಂಗಮದ ಜೊತೆಗೆ ಏನೇನಾಗ್ತದ, ಇನ್ನು 2 ಕೆಲಸ ಆಗ್ತವ. ಏನು, ಯಾವಾಗ ಇವು 3 ಕಲಿತವ ಅವಾಗ ರಜ್ಜುವಿನ ಜ್ಞಾನ ಆಗ್ತದೆ. ರಜ್ಜುವಿನ ಜ್ಞಾನ ಆದ ಕ್ಷಣನೇ ಸರ್ಪದ ನಿವೃತ್ತಿ, ಸರ್ಪದ ಜೊತೆಗೆ ಸರ್ಪದ ಜ್ಞಾನದ ನಿವೃತ್ತಿ ಆಗ್ತದೆ. ಹೊರಗೆ ಸರ್ಪ ಇರಂಗಿಲ್ಲ, ರಜ್ಜು ಇರ್ತದ. ಒಳಗೇನಾಗ್ತದ, ಇದು ರಜ್ಜು ಆದಪ್ಪ ಅಂತ ತಿಳ್ಕೊ. ಅದು ನಿಮಗೇನು ತೋರಿತು, ಕಲ್ಪಿತ ಅಧಿಷ್ಠಾನ ರಜ್ಜು ಆದಪ್ಪ ಅಂತ ಕಲ್ಪಿತ ಅಧಿಷ್ಠಾನದ ದರ್ಶನ ಆಯ್ತು. ರಜ್ಜು ಅಂತ ನೋಡಿದ ಕ್ಷಣ ಅದು ರಜ್ಜು ಅಷ್ಟೇ ಇಲ್ಲ, ಸದ್ಗುರುನಾಥನ ಉಪದೇಶ ಕೇಳಿ ಈ ಜಗತ್ತಿನ ಎಲ್ಲ ವಸ್ತುಗಳಲ್ಲಿ ಒಂದು ಬ್ರಹ್ಮಚೇತನ ಏನದಲ್ಲ ಅದೇ ಅಪ್ಪ ಎಲ್ಲ ಕಡೆ ಆದ ಅಂತ ಹೇಳಿ ಏನ್ ಮಾಡ್ತಾನ, ಅಲ್ಲಿ ಬ್ರಹ್ಮನ ದರ್ಶನವನ್ನ ಮಾಡ್ತಾನೆ. ಹೀಗಾಗಿ ಏನಾಗ್ತದ, ಆ ಉಭಯತ ಚೇತನಗಳ ಸಂಗಮದಿಂದ ಸರ್ಪದ ನಿವೃತ್ತಿ, ಸರ್ಪದ ಜ್ಞಾನದ ನಿವೃತ್ತಿಯಾಗಿ ಆ ವಸ್ತುವಿನ ಜಡ ವಸ್ತುವಿನ ಯಥಾರ್ಥ ಜ್ಞಾನ ಆಗ್ತದೆ ಚಿದಾಭಾಸನಿಗೆ. ಆ ಚಿದಾಭಾಸ ಕಾಣುವ ಜಡ ವಸ್ತುಗಳು ಕೇವಲ ಜಡ ವಸ್ತುಗಳಲ್ಲಪ್ಪ, ಅದರಿಂದ ಉಭಯತ ಚೇತನದ ಸ್ವರೂಪವಾಗಿ ಒಳಗೆ ಬ್ರಹ್ಮನೇ ಎದ್ದು ಆ ಬ್ರಹ್ಮನೇ ರಜ್ಜುವಿನ ರೂಪದಲ್ಲಿ ತೋರ್ತಾ ಇದ್ದಾನೆ. ಬ್ರಹ್ಮನೇ ಬ್ರಹ್ಮಾಂಡದ ರೂಪದಲ್ಲಿ ತೋರ್ತಾ ಇದ್ದಾನೆ. ಅದಕ್ಕ ನೀವು ರಜ್ಜುವಿನ ಬಗ್ಗೆ ಒಂದು ಬ್ರಹ್ಮನ ಒಂದು ಸಂಬಂಧ ಹಚ್ಚಿದಾಗ ಆವಾಗ ನಿಮ್ಗೆ ಏನಾಗಬೇಕು, ಬ್ರಹ್ಮನೇ ರಜ್ಜುವಿನ ರೂಪದಲ್ಲಿ ತೋರ್ಲಕತ್ತಾನೋ ಅಂದಾಗ ಏನಾಗಬೇಕು ನಿಮಗ, ಈಗ ಒಬ್ಬವ ಕುಲಕರ್ಣಿ ಅಂತಿರ್ತಾರ. ಏನು ಅವ್ರು ಯಾರು ಇರ್ತಾರಲ್ರಿ, ನಿಮ್ಮೆಲ್ಲ ಊರುಗಳದ ಲೆಕ್ಕಪತ್ರ ಇಟ್ಕೊಳಕ ಏನಂತೀರ, ಒಂದು ಪೋಸ್ಟ್ ಅವ್ರು ಇಂಗ್ಲಿಷ್ನಾಗ ಏನಂತೀರ ಕುಲಕರ್ಣಿಗೆ? ಗಲಾಟೆ ಏನೋ ಅಂತೀರಿ ನೋಡೋದು, ಏನೇನೋ ಶಬ್ದಗಳವ. ಅವನು ಸುಮ್ಮನೆ ಅವ ಹೆಂಗೆ ಗಣಿತನ ಕೆಲಸ ಮಾಡೋದು, ಭಯಂಕರ ಕೆಲಸ ಅವನಿಗೆ ಎಲ್ಲರಿಗೂ ಭೇಟಿ ಆಗೋದು, ಅವ್ರ ಲೆಕ್ಕಪತ್ರ ಇಡೋದು, ಅಷ್ಟೇನೋ ಅಕೌಂಟೆಂಟ್, ವಿಲೇಜ್ ಅಕೌಂಟೆಂಟ್ ಅಂತ ಕುಲಕರ್ಣಿ ಅಂದ್ರೆ ಲೆಕ್ಕಪತ್ರ ಇಡೋ ಲೆಕ್ಕಾಧಿಕಾರಿ ಏನೋ ಅಂತಾನ. ಅವನು ಏನ್ ಮಾಡ್ತಾನ, ಚಂತನ ಕೆಲಸ ಮಾಡ್ತಿರ್ತಾನ. ಬೆಳಿಗ್ಗೆ ಬಿಸಿಲಾಗದ್ರಾಗ ಒಂದಿಷ್ಟು ಮಂದಿಗೆ ಹೋಗಿ ಭೇಟಿ ಆಗ್ತಿರ್ತಾನ, ವಾಕಿಂಗ್ ಬಂದಿರ್ತಾನ. ವಾಕಿಂಗ್ ಬಂದಾಗ ಅಲ್ಲೇ ಯಾವ ಮನೆಗಳಿದ್ರೆ ಅವ್ರಿಗೆ ಭೇಟಿ ಆಗ್ತಿರ್ತಾನ. ಏನ್ ಸಿಂಪಲ್ ಒಂದು ಡ್ರೆಸ್ ಹಾಕೊಂಡು ಬಂದು ನಿಮ್ಗೊಂದು ಯಾವ್ದೋ ಸರ್ಕಾರದ ಫೆಸಿಲಿಟಿ ಬರೋದ, ಇವೆಲ್ಲ ಒಂದು ಆಧಾರ್ ಕಾರ್ಡ್ ಅವು ತಗೊಂಡ್ಬರ್ರಿ ಆಫೀಸ್ನಾಗ, ಅದು ಮಾಡ್ರಿ ಇದು ಮಾಡ್ರಿ ಅಂತ ಹೇಳಕ್ ನಿಮ್ಮ ಮನೆ ಮುಂದೆ ಬಂದು ಕೂತಾರ. ನೀವು ಏನೋ ಒಂಥರ ಇಸ್ತ್ರಿ ಇರ್ಲಾರ್ದ ಬಟ್ಟೆ, ತಲೆ ಇಟ್ಕೊಂಡಿಲ್ಲ, ಏನೋ ಒಂದು ತಾನು ವಾಕಿಂಗ್ ಸಲುವಾಗಿ ಬಂದ ಹೋಗಿ ನಿಮ್ಮ ಮನೆ ಮುಂದೆ ಕೂತಾನ ಅಂದಾಗ ನೀವು ಒಮ್ಮಿಗೆ ಸಿಟ್ಟಿಗೆ ಏನಂದ್ರೆ, ಯಾವನೋ ನೀನು ಮನೆ ಮುಂದೆ ಇಲ್ಲ ಕೂತಿದ್ ಬಂದು ಯಾರು ಹಿಂಗಂತ ಬೈತಿ, ಗೊತ್ತಿಲ್ಲ ಹೊತ್ತಾಗಿ ಬಂದಾನ ಬೈತೀರಿ. ಬೈದಾಗ ಅವ ಏನಂತಾನ, ನನ್ಗೆ ಗೊತ್ತಿರೋದಿಲ್ಲ ನೀವು, ನಾನು ನಿಮ್ಮ ಊರು ಕುಲಕರ್ಣಿ ಅಂತ ಹೊತ್ತಾಗಿ ಬಂದೀನಿ ನಾವು ಅಂತ. ಅವನು ಬೇಡ್ಕೊಳ್ತೀನಿ ಅವ್ರಂಗೆ ಕಾಣವ, ಸ್ವಾಮಿದಮ್ಮಿಗೆ ನಿಮ್ಮ ಊರು ಕುಲಕರ್ಣಿ ಅಂತ ಬರ್ತಾರ ಕೂಡ್ಲೇನೆ ಏನ್ ಮಾಡ್ತೀರಿ ನೀವು ಅವಾಗ? ಅವನಿಗೆ ಬೈದ್ ಹೊರಗೆ ಹಾಕವ್ರು, ಅವಾಗೇನ್ ಮಾಡ್ತೀರಿ? ಗೌರವದಿಂದ ನೋಡ್ತೀರಿ. ಗೌರವದಿಂದ ನೋಡಿ ಬರ್ರಿ ಒಳಗ, ಗೊತ್ತಿರೋದ್ರಿ ನಿಮ್ ಡ್ರೆಸ್ ವೇಷ ಭೂಷಣ ನೋಡಿ ನಾವು ಹಿಂಗಂದೆವು, ಕ್ಷಮಿಸ್ರಿ ಬರ್ರಿ ಸಾಹೇಬ್ರ ಒಳಗ ಚಾ ಕೂಡ ಬರ್ರಿ
ನಾಷ್ಟ ಮಾಡಂಬರ್ರಿ, ನೀವೇನು ಹಿಂಗೆ ಮಾಡಿದ್ರೆ ಹಿಂಗೆ ಮುಂಜಾನೆ ಬಂದು ಮನೆ ಮುಂದೆ ಕೂತ್ರಂಗೆ ಇಲ್ಲ, ಬಿಸಿಲು ಭಾಳ ಏರ್ತದೆ, ಬಿಸಿಲು ಏರೋದ್ರಾಗ ಒಂದಿಷ್ಟು ಮಂದಿ ಭೇಟಿಯಾಗವು, ವಾಕಿಂಗ್ ಬಂದೀನಿ, ನಿಮ್ಗೆ ಒಂದು ಕೇಳೋಗ ಮತ್ತೆ ಬಂದೇನ್ರಿ, ಆಯ್ತು ಬಂದ್ಬಿಟ್ಟು ಚಾ ಕೊಡೋದು ಹೋಯ್ತೀವಿ. ಹಂಗ ನಿಮಗ ಇದು ರಜ್ಜು ಅಲ್ಲ, ಇದು ಬ್ರಹ್ಮ ಅದ ಅಂತೇಳಿ ನಿಮಗ್ ಗೊತ್ತಾದ ಕೂಡ್ಲೇನೆ ರಜ್ಜುವಿನ ಬಗ್ಗೆ ಏನ್ ಬರ್ಬೇಕು ನಿಮ್ಗ? ಜಗತ್ತಿನ ವಸ್ತುಗಳ ಬಗ್ಗೆ ಏನಾಗ್ಬೇಕು ನಿಮಗ? ಗೌರವ ಬರಬೇಕು. ಇಡೀ ಬ್ರಹ್ಮಾಂಡದ ಒಂದೊಂದು ಕಣದಲ್ಲಿ ಬ್ರಹ್ಮನೇ ಅದನ ಅಂತೇಳಿ ಈ ಬ್ರಹ್ಮಾಂಡದ ಬಗ್ಗೆ ಗೌರವ, ಎಲ್ಲ ಬ್ರಹ್ಮ ಸ್ವರೂಪ ಅಂತ ಗೌರವ ಇದ್ದಲ್ಲಿ ಏನಾಗ್ತದೆ? ಆನಂದ ಇರ್ತದೆ. ಗೌರವ ಇಲ್ಲದಲ್ಲಿ ಹೊಟ್ಟೆ ಕಿತ್ತು ಜಿದ್ದು ಜಗಳ ಅಷ್ಟೇ. ಅವೆಲ್ಲ ಕತ್ತಲುಗಳು ಹೋಗಿ ಬರೀ ಬೆಳಕಾನ ಬೆಳಕ, ಹಂಗ ಒಳಗ ಆನಂದ ಉಂಟಾಗುತ್ತೆ, ಖುಷಿ ಆಗುತ್ತೆ. ಬ್ರಹ್ಮನೇ ಅದನ, ಪ್ರತಿಯೊಂದು ವಸ್ತುವಿನಲ್ಲಿ ಬ್ರಹ್ಮನೇ ಅದ. ಬ್ರಹ್ಮನೇ ಪ್ರತಿಯೊಂದು ವಸ್ತುವಿನ ರೂಪವಾಗಿ ತೋರ್ಲಕತ್ತನ, ಪ್ರತಿಯೊಂದು ಜೀವಿಯ ರೂಪವಾಗಿ ತೋರ್ಲಕತ್ತನ. ಎಲ್ಲವೂ ಬ್ರಹ್ಮಮಯ, ಶಿವಮಯವೋ ಎಲ್ಲ ಶಿವಮಯವೋ ಅಂತೇಳಿ ನಾಡಾದ ನೋಡ್ರಿ ಭಕ್ತರು ಹೇಳ್ತಾರೆ. ಹಂಗ ಎಲ್ಲಾ ಶಿವಮಯ, ಎಲ್ಲಾ ಶಿವಮಯ, ಎಲ್ಲಾ ಶಿವಮಯ ಅಂತೇಳಿ ನಾವು ಎಲ್ಲಾ ಶಿವಮಯವಾಗಿ ನೋಡಿದೆವು ಅಂತಂದ್ರೆ ಅಂಗುಲಿ ಮಾಲ ಕಾಣಂಗಿಲ್ಲ, ಬುದ್ಧನೇ ಕಾಣ್ತಾನೆ. ಮತ್ತೆ ಶಿವಮಯವಾಗಿ ನೋಡೋದು ಬಿಟ್ರಿ ಅಂತಂದ್ರೆ ಅಂಗುಲಿ ಮಾಲ ಕಾಣ್ತಾನೆ. ಅವಾಗ ಏನ್ ಮಾಡ್ತಾನೆ ಅಂಗುಲಿ ಮಾಲ? ಅವನ್ ಕೆಲಸ ಮಾಡ್ತಾನೆ. ಬುದ್ಧನನ್ನಾಗಿ ಕಂಡ್ರೆ ಬುದ್ಧನ ಕೆಲಸ. ನಿಮ್ ದೃಷ್ಟಿ ಹೆಂಗದ ಹಂಗ. ಅಂಗುಲಿ ಮಾಲ ನೋಡೋ ದೃಷ್ಟಿ ಇತ್ತಂದ್ರೆ ಅಂಗುಲಿ ಮಾಲ ಪರಿಣಾಮ ಅನುಭವಿಸ್ತೀವಿ. ಬುದ್ಧನ ದೃಷ್ಟಿ ಇತ್ತು ಅಂತಂದ್ರೆ ಬುದ್ಧನ ಪರಿಣಾಮ ಅನ್ನೋದು. ಅದಕ್ಕೆ ಈ ಜಗತ್ತಿನಾಗ ಆನಂದವಾಗಿರ್ಬೇಕಾದ್ರ ನಮ್ಮ ಜ್ಞಾನದ ದೃಷ್ಟಿ ಇಟ್ಟುಕೊಂಡು ಜ್ಞಾನದ ಮಾತುಗಳಿಂದ ವ್ಯವಹರಿಸಬೇಕು, ಜ್ಞಾನದ ಆಲೋಚನೆಯಲ್ಲಿ ಇರಬೇಕು ಅಂತ ಹೇಳಿ ಇವತ್ತಿನ ಈ ಒಂದು ಪಾಠ ಇಲ್ಲಿಗೆ ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಪರಮಾನಂದ ಪ್ರಾಪ್ತಿ ಭವ, ಸರ್ವ ದುಃಖ ನಿವೃತ್ತಿ ಭವ, ಇಷ್ಟಾರ್ಥ ಸಿದ್ಧಿರಸ್ತು, ಯಶಸ್ವಿ ಭವ, ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ.